ಹಾಯ್ ಫ್ರೆಂಡ್ಸ್, ಹಲೋ ನಮಸ್ಕಾರ. ನಾನು ನಿಮ್ಮ ಶ್ರೀನಿವಾಸ್ ಮಾತಾಡೋದು. ಏನಪ್ಪ ಅಂದರೆ ಇವತ್ತು ಶುಕ್ರವಾರ ನೈಟು ಬನ್ನರ್ಘಟ್ಟ ರೋಡು ಮಳೆ ಬಂದು ಮಳೆಯಲು ಸಮುದ್ರ ಥರ ನಿಂತಿದೆ. ಈ ನೀರು ಎಲ್ಲೂ ಹೋಗಲ್ವಾ? ಸಮುದ್ರ ಅಂತೂ ಸಮುದ್ರ. ಏನು ಮಾಡೋದು ಇದಕ್ಕೆಲ್ಲ ಅಂತ ಒಂದು ಗೊತ್ತಾಯ್ತಾ ಇಲ್ಲ. ನೋಡಿ, ಇಲ್ಲೈತೆ ಬನ್ನರ್ಘಟ್ಟ ರೋಡು. ಅಂಜನಾದ್ರಿ ರೋಡ್ಗೆ ಎಳ್ಕೋಬೇಕಾದ್ರೆ ಈ ಬ್ರಿಡ್ಜ್ ಹತ್ರ ಹೇಗಿದೆ ಅಂತ ನೋಡಿ. ಸಮುದ್ರ ಹೇಗಿದೆ ಅಂತ ಇಲ್ಲಿ ನೋಡ್ಬೋದು ನೀವು. ಗಾಡಿ ನಿಲ್ಸೋಕ್ಕಾಗಲ್ಲ, ಯಾಕೆ ಅಂದರೆ ಆಪ್ಕಿಪ್ ಆಗ್ಬಿಡೋದ ಈ ಸಮುದ್ರದಲ್ಲಿ ಎಸ್ಕಲೇಟರ್ ಕೊಟ್ಕೊಂಡು ರೈಸ್ ಮಾಡಿಕೊಂಡು ಗಾಡಿನ ನೋಡ್ಬೋದು ಹೆಂಗಿದೆ ನೀರು. ಸಮುದ್ರನೂ ಒಂದು ಸ್ವಲ್ಪ ಇದಾಗುತ್ತೆ. ಈ ಬನ್ನರ್ಘಟ್ಟ ರೋಡ್ಗಳಲ್ಲಿ ಈ ಬನ್ನರ್ಘಟ್ಟ ರೋಡಲ್ಲಿ ಮೋರಿಗಳು ಇದೆಯೋ ಇಲ್ವೋ ಅನ್ನೋದೇ ಅನುಮಾನ ಬಂದ್ಬಿಟ್ಟೈತೆ. ನೋಡಿ, ಟೈರಿಂದ ಮೇಲಕ್ಕೆ ಗ್ಲಾಸ್ ಹತ್ರನೂ ಹೊಡಿತೈತೆ ಅಂದರೆ ನಿಮಗೆ ಅರ್ಥ ಮಾಡ್ಕೊಳ್ಳಿ ಇನ್ನು ಎಷ್ಟು ನೀರು ಬತ್ತೈತೆ ಅಂತ. ಈ ಮಳೆ ಸಿಕ್ಕಾಪಟ್ಟೆ, ಆದ್ರೂ ಏನೂ ಮಾಡೋಕ್ಕಾಗಲ್ಲ, ಹೋಗಲೇಬೇಕು, ಹೊಡಿಲೇಬೇಕು. ನಿಂತ್ಕೊಂಡ್ರೆ ಅಲ್ಲಿ ಸಮುದ್ರ ತುಂಬ್ಕೋತೈತೆ. ಏನೂ ಮಾಡೋಕ್ಕಾಗಲ್ಲ. ಹಣೆ ಬರದಲ್ಲಿ ಡ್ಯೂಟಿ ಮಾಡಬೇಕು ಅಂತ ಬಂದಾದಮೇಲೆ ಬೆಂಕಿ ಮಳೆ ಯಾವುದಕ್ಕೂ ಜಗ್ಗದನೇ ದುಡಿಬೇಕು. ಏಕೆ ಅಂದರೆ ಹೊಟ್ಟೆಪಾಡು ಜೀವನದಲ್ಲಿ ಇದ್ದೇ ಇರುತ್ತಲ್ಲ, ಏನೂ ಮಾಡೋಕ್ಕಾಗಲ್ಲ. ಈ ಕಡೆಗೆ ಒಂದು ಸ್ವಲ್ಪ ನೀರು ಕಮ್ಮಿ ಇದೆ, ಆದರೂ ಸಿಕ್ಕಾಪಟ್ಟೆ ಕಷ್ಟ ಇದೆ.